ನಮಸ್ಕಾರ ವೀಕ್ಷಕರೇ, ಇಂದು ನಾನು ನಿಮಗೆ ಹೇಳಲಿರುವ ಕತೆ ಕೇವಲ ಒಬ್ಬ ದೇವರ ಕಥೆಯಲ್ಲ, ಧರ್ಮವನ್ನು ರಕ್ಷಿಸಲು ಅವತರಿಸಿದ ದೈವಿಕ ಶಕ್ತಿಯ ಕತೆ. ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಅದ್ಭುತ ಪೌರಾಣಿಕ ಕಥೆ. ಈ ಕಥೆ ಕೇಳಿದಾಗ ಭಕ್ತಿ ಮೂಡುತ್ತದೆ, ಕಣ್ಣುಗಳು ತೇವವಾಗುತ್ತವೆ, ಮನಸ್ಸು ಸಹಜವಾಗಿಯೇ ಹೇಳುತ್ತದೆ, ಸ್ವಾಮಿಯೇ ಶರಣಮಯ್ಯಪ್ಪ. ಬಹಳ ಹಿಂದಿನ ಕಾಲದಲ್ಲಿ ಮಹಿಷಾಸುರನ ಸಂಹಾರದ ನಂತರ ಅವನ ತಂಗಿ ಮಹಿಷಿ ಕಠಿಣ ತಪಸ್ಸು ಮಾಡಿ ಬ್ರಹ್ಮನನ್ನ ಪ್ರಸನ್ನಗೊಳಿಸಿಕೊಂಡಳು. ಶಿವ ಮತ್ತು ವಿಷ್ಣುವಿನ ಅಂಶದಿಂದ ಜನಿಸಿದ ಮಗುವಿನಿಂದ ಮಾತ್ರ ನನಗೆ ಮರಣ ಬರಲಿ ಎಂಬ ವರವನ್ನ ಪಡೆದಳು. ಆ ವರದ ಬಲದಿಂದ ದೇವತೆಗಳು, ಋಷಿಗಳು ಮತ್ತು ಲೋಕದ ಜನರನ್ನ ಹಿಂಸಿಸಲು ಆರಂಭಿಸಿದಳು. ಸ್ವರ್ಗದಲ್ಲಿಯೂ ಶಾಂತಿ ಇರಲಿಲ್ಲ, ಭೂಮಿಯಲ್ಲೂ ನೆಮ್ಮದಿ ಉಳಿಯಲಿಲ್ಲ. ಕೊನೆಗೆ ದೇವತೆಗಳು ಮಹಾದೇವ ಮತ್ತು ವಿಷ್ಣುವಿನಲ್ಲಿ ಪ್ರಾರ್ಥಿಸಿದರು. ಆಗ ಮಹಾವಿಷ್ಣು ಮೋಹಿನಿ ರೂಪವನ್ನ ಧರಿಸಿದರು. ಶಿವ ಮತ್ತು ಮೋಹಿನಿಯ ದೈವಿಕ ಸಂಗಮದಿಂದ ಒಂದು ದಿವ್ಯ ಶಿಶು ಜನಿಸಿತು. ಆ ಮಗುವೇ ಹರಿಹರ ಸುತ ಮಣಿಕಂಠ, ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ. ಆ ದಿವ್ಯ ಮಗುವಿನ ಕತ್ತಿನಲ್ಲಿ ಹೊಳೆಯುತ್ತಿದ್ದ ಮಣಿಯೇ ಅವನಿಗೆ ಮಣಿಕಂಠ ಎಂಬ ಹೆಸರನ್ನ ನೀಡಿತು. ಅದೇ ಸಮಯದಲ್ಲಿ ಕೇರಳದ ಪಂದಳ ರಾಜ್ಯದ ರಾಜ ರಾಜಶೇಖರನಿಗೆ ಮಕ್ಕಳಾಗಿರಲಿಲ್ಲ. ಪ್ರತಿದಿನ ದೇವರಲ್ಲಿ ಒಂದೇ ಪ್ರಾರ್ಥನೆ, ನನಗೂ ಒಬ್ಬ ಮಗನನ್ನ ಕರುಣಿಸು ಅಂತ. ಒಂದು ದಿನ ಬೇಟೆಗೆ ತೆರಳಿದ ರಾಜನು ಪಂಪಾ ನದಿಯ ದಡದಲ್ಲಿ ವಿಚಿತ್ರವಾದ ಪ್ರಕಾಶಮಾನವನ್ನ ಕಂಡನು. ಹತ್ತಿರ ಹೋಗಿ ನೋಡಿದಾಗ ಒಂದು ಪುಟ್ಟ ಮಗು, ಮುಖದಲ್ಲಿ ದಿವ್ಯ ಕಾಂತಿ, ಕತ್ತಿನಲ್ಲಿ ಹೊಳೆಯುವ ಚಿನ್ನದ ಮಣಿ. ರಾಜನ ಹೃದಯ ತುಂಬಿ ಬಂತು. ಇದು ದೇವರ ಪ್ರಸಾದ ಎಂದು ಭಾವಿಸಿ ಮಗುವನ್ನ ಅರಮನೆಗೆ ಕರೆತಂದು ತನ್ನ ಮಗನಂತೆ ಬೆಳೆಸಿದನು. ಇತ್ತ ಮಣಿಕಂಠ ದಿನದಿಂದ ದಿನಕ್ಕೆ ಜ್ಞಾನದಲ್ಲಿ, ಶೌರ್ಯದಲ್ಲಿ, ವಿನಯದಲ್ಲಿ ಎಲ್ಲರ ಮನ ಗೆದ್ದನು. ಆದರೆ ಎಲ್ಲರ ಸಂತೋಷವನ್ನ ನೋಡಿ ಒಬ್ಬನಿಗೆ ಮಾತ್ರ ಅಸೂಯೆ ಉಂಟಾಯಿತು. ಅವನೇ ರಾಜ್ಯದ ಮಂತ್ರಿ. ಇವನು ರಾಜನಾದರೆ ನನ್ನ ಅಧಿಕಾರವೇ ಹೋಗುತ್ತದೆ ಎಂದು ಕುತಂತ್ರ ರೂಪಿಸಿದನು. ಮಂತ್ರಿಯ ಮಾತಿಗೆ ಮರುಳಾದ ರಾಣಿಯು ತಾನು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಎಂದು ನಾಟಕವಾಡಿದಳು. ವೈದ್ಯನು ಆ ಕುತಂತ್ರದಲ್ಲಿ ಸೇರಿ, ಈ ಕಾಯಿಲೆ ಗುಣವಾಗಬೇಕಾದರೆ ಹುಲಿ ಹಾಲು ಬೇಕು ಎಂದು ಹೇಳಿದನು. ಅರಮನೆಯಲ್ಲೆಲ್ಲ ಮೌನವಾಯಿತು. ಆದರೆ ಮಣಿಕಂಠ ಮಾತ್ರ ನಗುತ್ತಾ ಹೇಳಿದರು, ಅಮ್ಮ, ನಿಮ್ಮ ಆರೋಗ್ಯವೇ ನನಗೆ ಮುಖ್ಯ. ನಾನು ಹುಲಿಯ ಹಾಲನ್ನು ತಂದುಕೊಡುತ್ತೇನೆ ಎಂದು ಕಾಡಿನತ್ತ ಹೊರಟನು. ಕಾಡಿನ ಮಧ್ಯೆ ಮಹಿಷಿಯೊಂದಿಗೆ ಭೀಕರ ಯುದ್ಧ ನಡೆಯಿತು. ಭೂಮಿ ನಡುಗಿತು, ಆಕಾಶವೇ ಘರ್ಜಿಸಿತು. ಕೊನೆಗೆ ಮಣಿಕಂಠನು ಮಹಿಷಿಯನ್ನ ಸಂಹರಿಸಿ ಧರ್ಮಕ್ಕೆ ಜಯ ತಂದುಕೊಟ್ಟನು. ದೇವತೆಗಳೆಲ್ಲ ಸಂತೋಷದಿಂದ ಜಯಘೋಷ ಮಾಡಿದರು. ನಂತರ ಇಂದ್ರನು ಹೆಣ್ಣು ಹುಲಿಯ ರೂಪ ತಾಳಿದನು. ಇತರ ದೇವತೆಗಳು ಹುಲಿಯ ರೂಪದಲ್ಲಿ ಮಣಿಕಂಠನೊಂದಿಗೆ ಹೊರಟರು. ಸ್ವಲ್ಪ ಹೊತ್ತಿನ ನಂತರ ಅರಮನೆಯ ಮುಂದೆ ಕೇಳಿಬಂತು ಹುಲಿಗಳ ಘರ್ಜನೆ. ಜನರೆಲ್ಲ ಭಯದಿಂದ ಹೊರಗೆ ಓಡಿದರು. ಆದರೆ ಅವರು ಕಂಡ ದೃಶ್ಯವನ್ನು ನೋಡಿ ಬೆರಗಾಗಿ ನಿಂತರು. ಹುಲಿಗಳ ಹಿಂಡಿನ ನಡುವೆ ದಿವ್ಯ ತೇಜಸ್ಸಿನಿಂದ ಮಣಿಕಂಠ ಕುಳಿತಿದ್ದನು. ರಾಣಿ ಕಣ್ಣೀರಿಟ್ಟಳು. ಮಂತ್ರಿ ತಲೆ ತಗ್ಗಿಸಿದನು. ರಾಜನು ಮಗನ ಪಾದಗಳಿಗೆ ನಮಸ್ಕರಿಸಿದನು. ಆಗ ಮಣಿಕಂಠನು ತನ್ನ ನಿಜವಾದ ದೈವಿಕ ಸ್ವರೂಪವನ್ನ ತಿಳಿಸಿದರು. ರಾಜನು ತಕ್ಷಣ ರಾಜ್ಯವನ್ನ ನೀನೇ ಆಳಬೇಕು ಎಂದು ವಿನಂತಿಸಿದನು. ಆದರೆ ಮಣಿಕಂಠನು ಮೃದುವಾಗಿ ಹೇಳಿದರು, ನನ್ನ ಜನ್ಮದ ಉದ್ದೇಶ ರಾಜ್ಯಭಾರವಲ್ಲ, ಧರ್ಮದ ರಕ್ಷಣೆ ಮತ್ತು ಭಕ್ತರ ಕಲ್ಯಾಣ. ನಂತರ ಒಂದು ಬಾಣವನ್ನ ಆಕಾಶದತ್ತ ಎಸೆದು ಹೇಳಿದರು, ಈ ಬಾಣ ಬಿದ್ದ ಸ್ಥಳದಲ್ಲೇ ನನ್ನ ದೇವಾಲಯವನ್ನ ನಿರ್ಮಿಸಬೇಕು. ಆ ಬಾಣವು ಶಬರಿಮಲೆಯ ಪವಿತ್ರ ಪರ್ವತದಲ್ಲಿ ಬಿತ್ತು. ರಾಜಶೇಖರನು ಅಲ್ಲಿಯೇ ದೇವಾಲಯವನ್ನ ನಿರ್ಮಿಸಿದನು. ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಭಕ್ತರು ಕಠಿಣ ವ್ರತ ಆಚರಿಸಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ನಾಮಸ್ಮರಣೆಯೊಂದಿಗೆ ಶಬರಿಮಲೆಯ 18 ಪವಿತ್ರ ಮೆಟ್ಟಲುಗಳನ್ನು ಏರಿ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ. ಭಕ್ತಿಯಿಂದ ಕರೆಯುವ ಪ್ರತಿಯೊಬ್ಬರಿಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನೀಡುತ್ತಾರೆ ಎಂಬುದು ಭಕ್ತರ ಅಚಲ ನಂಬಿಕೆ. ಈ ಕಥೆ ನಮಗೆ ಹೇಳುವುದು ಒಂದೇ, ಅಹಂಕಾರ ಎಷ್ಟೇ ದೊಡ್ಡದಾಗಿದ್ದರೂ ಧರ್ಮದ ಮುಂದೆ ಸೋಲಲೇಬೇಕು. ಭಕ್ತಿ, ಸತ್ಯ ಮತ್ತು ವಿನಯ ಇರುವ ಕಡೆ ದೇವರ ಕೃಪೆ ಸದಾ ಇರುತ್ತದೆ. ಈ ಪವಿತ್ರ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿಯೇ ಶರಣಮಯ್ಯಪ್ಪ.